ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಸ್ಯಾಂಡಲ್ವುಡ್ನಲ್ಲಿ ಕೆಲವೊಂದಿಷ್ಟು ದಿನಗಳಿಂದ ಒಂದು ವಿಚಾರ ತುಂಬಾ ವೈರಲ್ ಆಗ್ತಿದೆ. ವಿಜಯ್ ರಾಘವೇಂದ್ರ ಹಾಗೆ ಮೇಘನಾ ರಾಜ್ ಅವರು ಮದುವೆ ಆಗ್ತಾರೆ ಅನ್ನುವಂತಹ ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಇಬ್ಬರೂ ಸಹ ತಮ್ಮ ಸಂಗಾತಿಗಳನ್ನು ಕಳ್ಕೊಂಡು ಒಂಟಿಯಾಗಿದ್ದಾರೆ. ತಮ್ಮ ಸಂಗಾತಿಯನ್ನು ಕಳ್ಕೊಂಡು ಹಲವಾರು ವರ್ಷಗಳೇ ಆಗ್ತಾ ಬಂದಿದ್ರೂ ಸಹ ಇಬ್ಬರೂ ಕೂಡ ತಮ್ಮ ಲೈಫ್ ಪಾರ್ಟ್ನರನ್ನು ಮರೆಯೋದಕ್ಕೆ ಇನ್ನೂ ಕೂಡ ರೆಡಿ ಇಲ್ಲ. ವಿಜಯ್ ರಾಘವೇಂದ್ರ ಅವರಾಗಿರ್ಬೋದು ಅಥವಾ ಮೇಘನಾ ರಾಜ್ ಅವರಾಗಿರ್ಬೋದು, ಇಬ್ಬರೂ ಸಹ ಅವರ ಲೈಫ್ ಪಾರ್ಟ್ನರ್ಸ್ನ ಎಷ್ಟು ಹಚ್ಕೊಂಡಿದ್ರು, ಎಷ್ಟು ಪ್ರೀತಿಸ್ತಿದ್ರು ಅನ್ನೋದು ಎಲ್ರಿಗೂ ಸಹ ಗೊತ್ತಿದೆ. ಅದು ಗೊತ್ತಿದ್ರೂ ಸಹ ಈ ಒಂದು ವಿಚಾರ ಏನಕ್ಕಿಷ್ಟು ಸದ್ದು ಮಾಡ್ತಿದೆ ಅನ್ನೋದು ಇನ್ನೂ ಸಹ ಗೊತ್ತಾಗಲಿಲ್ಲ. ವಿಜಯ್ ರಾಘವೇಂದ್ರ ಅವರು ಮೇಘನಾ ರಾಜ್ ಅವ್ರನ್ನ ಮದುವೆ ಆಗ್ತಾರೆ ಅನ್ನುವಂತಹ ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದ್ರು ಸಹ ವಿಜಯ್ ರಾಘವೇಂದ್ರ ಅವರಾಗಿರ್ಬೋದು ಅಥವಾ ಮೇಘನಾ ರಾಜ್ ಅವರಾಗಿರ್ಬೋದು, ಇಬ್ಬರಲ್ಲಿ ಯಾರೂ ಸಹ ಈ ವಿಚಾರದ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿರಲಿಲ್ಲ. ಬಟ್ ಈಗ ವಿಜಯ್ ರಾಘವೇಂದ್ರ ಅವರು ಮಾಡಿದಂತಹ ಒಂದು ಪೋಸ್ಟ್ ತುಂಬಾ ವೈರಲ್ ಆಗ್ತಿದೆ. ಸೊ ಹಾಗಿದ್ರೆ ವಿಜಯ್ ರಾಘವೇಂದ್ರ ಅವರು ಮಾಡಿದಂತಹ ಪೋಸ್ಟಲ್ಲಿ ಏನಿತ್ತು, ಇವರಿಬ್ಬರು ನಿಜಕ್ಕೂ ಮದುವೆ ಆಗ್ತಿದಾರಾ ಇಲ್ವಾ, ಆಗಲಿಲ್ಲ ಅಂತಂದರೆ ಈ ವಿಚಾರ ಇಷ್ಟು ವೈರಲ್ ಆಗೋದಕ್ಕೆ ಹೇಗೆ ಸಾಧ್ಯ, ಎಲ್ಲವನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂತಹ ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತೆ. ಸೊ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಎಸ್ ಫ್ರೆಂಡ್ಸ್, ವಿಜಯ್ ರಾಘವೇಂದ್ರ ಹಾಗೆ ಮೇಘನಾ ರಾಜ್ ಅವರ ಬಗ್ಗೆ ಮಾತಾಡಬೇಕಾದ್ರೆ ಇಬ್ಬರೂ ಕೂಡ ತಮ್ಮ ಸಂಗಾತಿಗಳನ್ನ ಕಳ್ಕೊಂಡು ಇಬ್ಬರೂ ಸಹ ಒಂದೇ ರೀತಿಯಾದಂತಹ ಕೆಟ್ಟ ಸಿಚುಯೇಷನ್ನ ತಮ್ಮ ಲೈಫಲ್ಲಿ ಫೇಸ್ ಮಾಡಿದಂತಹ ವ್ಯಕ್ತಿಗಳು. ಇಬ್ಬರೂ ಸಹ ಅವರ ಲೈಫ್ ಪಾರ್ಟ್ನರ್ನ ತುಂಬ ಅಗಾಧವಾಗಿ ಪ್ರೀತಿಸ್ತಿದ್ರು. ಬರೀ ಪ್ರೀತಿ ಮಾಡೋದಲ್ಲ, ಅವರ ಒಂದು ರಿಲೇಷನ್ಶಿಪ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ರು ಇಬ್ಬರೂ ಸಹ. ವಿಜಯ್ ರಾಘವೇಂದ್ರ ಅವರಾಗಿರ್ಬೋದು ಅಥವಾ ಮೇಘನಾ ರಾಜ್ ಅವರಾಗಿರ್ಬೋದು, ಅವರ ಲೈಫ್ ಪಾರ್ಟ್ನರ್ಸ್ಗೆ ಅವರು ತುಂಬ ರೆಸ್ಪೆಕ್ಟ್ ಕೊಟ್ಟು ಆ ಒಂದು ರಿಲೇಷನ್ಶಿಪ್ನ ತುಂಬ ಒಳ್ಳೆ ರೀತಿಯಲ್ಲಿ ಬಿಲ್ಡ್ ಮಾಡ್ಕೊಂಡು ಹೋಗಿದ್ರು. ಆ್ಯಂಡ್ ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಇಬ್ಬರದು ಸಹ ಲವ್ ಮ್ಯಾರೇಜು. ಆ್ಯಂಡ್ ಯಾವ ರೀತಿ ಇವರು ಸಂಸಾರನ ನಡೆಸ್ತಿದ್ರು ಅಂತಂದರೆ, ಈಗಿನ ಜನ್ರೇಷನ್ ಕಪಲ್ಸ್ಗೆ ಇವರು ಮಾದರಿ ಆಗುವಂತೆ ಇದ್ದರು. ವಿಜಯ್ ರಾಘವೇಂದ್ರ ಅವರು ಅವರ ಹೆಂಡತಿನ ಟ್ರೀಟ್ ಮಾಡೋದಾಗಿರ್ಬೋದು, ಅವ್ರ ಹೆಂಡತಿ ಬಗ್ಗೆ ಯಾವುದಾದ್ರು ಇಂಟರ್ವ್ಯೂಯಲ್ಲಿ ಹೇಳ್ಕೊಳ್ತಿರೋದಾಗಿರ್ಬೋದು, ಎಲ್ಲವನ್ನು ಸಹ ನೋಡ್ತಿದ್ರೆ ಈಗಿನ ಜನ್ರೇಷನ್ ಕಪಲ್ಸ್ಗೆ ಒಂಥರ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಈಗಿನ ಜನ್ರೇಷನ್ ಕಪಲ್ಸ್ನ ನಾವು ನೋಡ್ತಿದ್ದೀವಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ಸಹ ನಾವು ನೋಡ್ತಿದ್ದೀವಿ. ಕಪಲ್ಸ್ ಮದುವೆ ಆಗ್ತಾರೆ, ಪ್ರೀತಿಸಿ ಮದುವೆ ಆಗ್ತಾರೆ, ನಂತರ ಕೆಲವೊಂದಿಷ್ಟು ವರ್ಷಗಳಾದಮೇಲೆ ನನಗೆ ಇವ್ರ ಜೊತೆ ಜೀವನ ಮಾಡೋಕ್ಕಾಗ್ತಿಲ್ಲ, ಇಬ್ಬರಿಗೂ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಹೇಳಿ ಒಂದಿಷ್ಟು ರೀಸನ್ಸ್ಗಳನ್ನ ಕೊಟ್ಟು ದೂರ ಆಗ್ತಾರೆ. ಇಂತಹ ಕಪಲ್ಸ್ಗಳ ಮಧ್ಯೆ ತಮ್ಮ ಈಗೋ, ಆ್ಯಟಿಟ್ಯೂಡ್ ಎಲ್ಲವನ್ನ ಬಿಟ್ಟು ಸಂಸಾರನ ಒಂದು ಹೆಲ್ದಿ ವೇನಲ್ಲಿ ಹ್ಯಾಂಡಲ್ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಿದ್ದಂತಹ ವ್ಯಕ್ತಿಗಳು ಅಂದರೆ ಅದು ವಿಜಯ್ ರಾಘವೇಂದ್ರ ಸ್ಪಂದನ ಅವರು ಮತ್ತು ಮೇಘನಾ ರಾಜ್ ಹಾಗೆ ಚೀರು ಸರ್ಜಾ ಅವರು. ಇಷ್ಟು ಚೆನ್ನಾಗಿ ಸಂಸಾರನ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಇವರ ಸಂಸಾರದ ಮೇಲೆ ಯಾರು ಕಣ್ಣು ಬಿತ್ತೋ ಏನೋ, ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಇಬ್ಬರ ಸಂಸಾರದಲ್ಲೂ ಬಿರುಗಾಳಿ ಬೀಸುತ್ತೆ. ಚೀರು ಸರ್ಜಾ ಅವರು ಮೇಘನಾ ರಾಜ್ ಅವ್ರನ್ನ ಬಿಟ್ಟು ಹೋಗ್ತಾರೆ. ಹಾಗೆ 2 ವರ್ಷಗಳ ಹಿಂದೆ ಸ್ಪಂದನ ಅವರು ವಿಜಯ್ ರಾಘವೇಂದ್ರ ಅವ್ರನ್ನ ಬಿಟ್ಟು ಹೋಗ್ತಾರೆ. ನಂತರ ತಮ್ಮ ಸಂಗಾತಿಯನ್ನು ಕಳ್ಕೊಂಡಂತಹ ಮೇಘನಾ ರಾಜ್ ಅವರಾಗಿರ್ಬೋದು ಅಥವಾ ವಿಜಯ್ ರಾಘವೇಂದ್ರ ಅವರಾಗಿರ್ಬೋದು, ಇನ್ನು ಮುಂದೆ ನಾವು ನಮ್ಮ ಮಕ್ಕಳಿಗೋಸ್ಕರ ಬದುಕಬೇಕು ಅನ್ನೋ ರೀತಿ ಲೈಫ್ನ ಲೀಡ್ ಮಾಡ್ತಿದ್ದಾರೆ. ಈ ರೀತಿ ತಮ್ಮ ಫ್ಯಾಮಿಲಿಗೋಸ್ಕರ ತಮ್ಮ ಲೈಫನ್ನು ಮುಡಿಪಾಗಿಟ್ಟು ತಮ್ಮ ಮಕ್ಕಳಿಗೋಸ್ಕರ ಬದುಕ್ತಿರುವಂತಹ ಇವ್ರನ್ನ ಒಬ್ಬರನ್ನೊಬ್ಬರಿಗೆ ಕನೆಕ್ಟ್ ಮಾಡಿ ಇವರಿಬ್ಬರು ಮದುವೆ ಆಗ್ತಿದ್ದಾರೆ ಅನ್ನುವಂತಹ ಗಾಸಿಪ್ಗಳನ್ನು ಹಬ್ಬಿಸ್ತಿದ್ದಾರೆ. ಅಷ್ಟಕ್ಕೂ ಈ ರೀತಿಯಾದಂತಹ ಗಾಸಿಪ್ಸ್ಗಳು ಎಲ್ಲಿಂದ ಶುರುವಾಯಿತು ಅಂತ ನೋಡೋದಾದರೆ, ಇಬ್ಬರೂ ಕೂಡ ಒಂದು ಇವೆಂಟಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇಬ್ಬರೂ ಸಹ ಅಲ್ಲಿ ಪಕ್ಕ ನಿಂತಿರುವಂತಹ ಫೋಟೋ ತುಂಬಾ ವೈರಲ್ ಆಗಿದೆ. ಇವರಿಬ್ಬರ ಫೋಟೋವನ್ನು ಫೇಸ್ಬುಕ್ ಅಕೌಂಟಲ್ಲಿ ಒಂದು ಖಾಸಗಿ ವಾಹಿನಿಯವರು ಅಪ್ಲೋಡ್ ಮಾಡ್ತಾರೆ. ಇಬ್ಬರ ಫೋಟೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ಸಾಕಷ್ಟು ಲೈಕ್ಸ್ಗಳು, ಕಮೆಂಟ್ಸ್ಗಳು ಬರೋದಕ್ಕೆ ಶುರುವಾಗುತ್ತೆ. ಆ್ಯಂಡ್ ಬಂದಂತಹ ಎಲ್ಲ ಕಮೆಂಟ್ಸ್ಗಳಲ್ಲೂ ಸಹ ನೀವಿಬ್ಬರು ಮದುವೆ ಆದರೆ ಚೆನ್ನಾಗಿರುತ್ತೆ, ಇಬ್ಬರೂ ಸಹ ಒಂದೇ ರೀತಿಯಾದಂಥ ಸಿಚುಯೇಷನ್ನ ಫೇಸ್ ಮಾಡ್ಕೊಂಡು ಬಂದಿರೋರು, ಆ್ಯಂಡ್ ಇಬ್ಬರೂ ಸಹ ಕಲಾವಿದರು ಮೇಲಾಗಿ, ಸೊ ನೀವಿಬ್ಬರು ಒಂದಾದರೆ ಒಂದೊಳ್ಳೆ ಸಾಂಸಾರಿಕ ಜೀವನವನ್ನು ನಡೆಸ್ಬೋದು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ಹಾಗೆ ಮತ್ತೊಂದಷ್ಟು ಜನ ಅವರ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ನೀವಿಬ್ಬರು ಮದುವೆ ಆಗಿದ್ದೀರಾ ಅಂತಂದರೆ ವಿಜಯ್ ರಾಘವೇಂದ್ರ ಅವರ ಮಗನಿಗೆ ಅಮ್ಮ ಸಿಗ್ದಂಗೆ ಆಗುತ್ತೆ, ಹಾಗೆ ಮೇಘನಾ ರಾಜ್ ಅವರ ಮಗನಿಗೆ ತಂದೆ ಸಿಗ್ದಾಗ ಆಗುತ್ತೆ. ಸೊ ನೀವಿಬ್ಬರು ಮದುವೆ ಆಗಿದ್ದೀರಾ ಅಂತಂದರೆ ನಿಮ್ಮ ಮಕ್ಕಳಿಗೂ ಸಹ ಒಂದೊಳ್ಳೆ ಭವಿಷ್ಯನ ಕೊಟ್ಟಾಗುತ್ತೆ. ಸೊ ಯೋಚನೆ ಮಾಡಿ ಅಂತೆಲ್ಲ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ಈ ಒಂದು ಪೋಸ್ಟಿಗೆ ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕ್ತಿರೋರು ತುಂಬ ಜನನೇ ಇದ್ದಾರೆ. ಅವರು ಅವರ ಲೈಫಲ್ಲಿ ತಮ್ಮ ಲೈಫ್ ಪಾರ್ಟ್ನರ್ನ ಕಳ್ಕೊಂಡು ಹೇಗೋ ಒಂದು ಮಟ್ಟಕ್ಕೆ ಜೀವನವನ್ನು ನಡೆಸ್ತಿದ್ದಾರೆ. ನೀವೇನಕ್ಕೆ ಈ ರೀತಿ ಬಂದು ಕಡ್ಡಿ ಅಳ್ಳಾಡಿಸ್ತಿದ್ದೀರಾ, ಈ ರೀತಿಯಾದಂತಹ
ಗಾಸಿಪ್ಸ್ನೆಲ್ಲ ಏನಕ್ಕೆ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತೆಲ್ಲ ಹೇಳಿ ಸಾಕಷ್ಟು ಜನ ನೆಗೆಟಿವ್ ಆಗೂ ಸ್ವಲ್ಪ ಕಮೆಂಟ್ಸ್ಗಳನ್ನು ಮಾಡ್ತಿದ್ದಾರೆ. ಬಟ್ ಯಾರು ಎಷ್ಟೇ ಕಮೆಂಟ್ಸ್ ಮಾಡಿದ್ರು, ಯಾವ ಪೋಸ್ಟ್ ಎಷ್ಟೇ ವೈರಲ್ ಆದರೂ ಸಹ ವಿಜಯ್ ರಾಘವೇಂದ್ರ ಅವರಾಗಿರ್ಬೋದು ಅಥವಾ ಮೇಘನಾ ರಾಜ್ ಅವರಾಗಿರ್ಬೋದು ಈ ಒಂದು ವಿಚಾರದ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತಿರಲಿಲ್ಲ. ತಾವಾಯಿತು ತಮ್ಮ ಕೆಲಸ ಆಯಿತು ಅಂತ ಹೇಳಿ ಅವರು ಅವರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ಎಲ್ಲ ಅವರು ಆ್ಯಕ್ಚುಲಿ ತಲೆನೇ ಕೆಡಿಸ್ಕೊಳಲ್ಲ ಅನಿಸುತ್ತೆ. ಫಿಲಮ್ ಇಂಡಸ್ಟ್ರಿ ಅಂತ ಅಂದಮೇಲೆ ಈ ರೀತಿಯಾದಂತಹ ಗಾಸಿಪ್ಗಳನ್ನ ಸಾಕಷ್ಟು ಕೇಳಿರ್ತಾರೆ ಅವರು. ಸೊ ಇದೆಲ್ಲ ಏನು ಹೊಸದು ಅಂತ ಅನಿಸಲ್ಲ ಅವರು ರಿಯಾಕ್ಟ್ ಮಾಡಿಕೊಂಡು ಕೂತ್ಕೊಳ್ಳೋದಕ್ಕೆ. ಬಟ್ ಈಗ ವಿಜಯ್ ರಾಘವೇಂದ್ರ ಅವರು ಮಾಡಿದಂತಹ ಒಂದು ಪೋಸ್ಟ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದೆ. ಅವರು ಹೆಂಡತಿನ ಎಷ್ಟು ಪ್ರೀತಿಸ್ತಿದ್ದಾರೆ ಆ್ಯಂಡ್ ಎಷ್ಟು ಪ್ರೀತಿಸ್ತಾ ಇರ್ತಾರೆ ಅನ್ನೋದು ಆ ಪೋಸ್ಟ್ ಮೂಲಕ ನಮಗೆ ಗೊತ್ತಾಗಿದೆ. ಹಾಗಿದ್ರೆ ವಿಜಯ್ ರಾಘವೇಂದ್ರ ಅವರು ಅಂಥ ಪೋಸ್ಟ್ ಏನು ಮಾಡಿದ್ರು ಅಂತ ನೋಡೋದಾದರೆ, ಸ್ಪಂದನ ಅವ್ರಿಗೆ ಇವರು ಮುತ್ತು ಕೊಡ್ತಿರುವಂತಹ ಫೋಟೋನ ಹಾಕಿ ಆ ಫೋಟೋ ಮೇಲೆ ಐ ಲವ್ ಯು ಅಂತ ಬರೆದುಕೊಂಡಿದ್ದಾರೆ. ಬರೀ ಅಷ್ಟೇ ಅಲ್ಲ, ಆ ಫೋಟೋಸ್ ಕೆಳಗಡೆ ಅದ್ಭುತವಾದ ಲೈನ್ಸ್ಗಳನ್ನು ಸಹ ಇವರು ಬರೆದುಕೊಂಡಿದ್ದಾರೆ. ಆ್ಯಂಡ್ ಆ ಲೈನ್ಸ್ ಎಷ್ಟು ಅರ್ಥಪೂರ್ಣವಾಗಿದೆ ಅಂತಂದರೆ, ನಿನ್ನನ್ನು ಬಿಟ್ಟು ನನಗೆ ಯಾರೂ ಬೇಕಾಗಿಲ್ಲ ಅನ್ನೋ ರೀತಿ ಆ ಒಂದು ಲೈನ್ಸ್ಗಳಲ್ಲಿ ವಿಜಯ್ ರಾಘವೇಂದ್ರ ಅವರು ಬರೆದಿದ್ದಾರೆ. ಸಮಯ ಜಾರಿದರೂ ನೆನಪು ನಿಲ್ಲದು, ನೆನಪು ನಗಿಸಿದರೂ ನೋವು ಮಾಸದು, ನಿನ್ನ ನಗುವಿನ ಬೆಳಕು ಎಂದೂ ಆರದು, ಬಿಕಾಸ್ ಇಟ್ಸ್ ಓನ್ಲಿ ಯು ಚಿನ್ನ ಅಂತ ವಿಜಯ್ ರಾಘವೇಂದ್ರ ಅವರು ತಮ್ಮ ಹೆಂಡತಿಯ ಫೋಟೋವನ್ನು ಹಾಕಿ ಈ ಸಾಲುಗಳನ್ನು ಬರೆದಿದ್ದಾರೆ. ಈ ಸಾಲುಗಳನ್ನು ಓದ್ತಿದ್ರೆ ಎಷ್ಟು ಅರ್ಥಪೂರ್ಣವಾಗಿದೆ ಅನಿಸುತ್ತೆ ಅಂತಂದರೆ, ಸಮಯ ಎಷ್ಟೇ ಜಾರೋದ್ರೂ ಸಹ ನಿನ್ನ ನೆನಪು ಮಾತ್ರ ಯಾವತ್ತೂ ಜಾರೋದಿಲ್ಲ, ನೆನಪು ನಗಿಸಿದರೂ ನೋವು ಮಾಸದು, ನಿನ್ನ ನೆನಪು ಯಾವಾಗಲೂ ಸಹ ನನ್ನನ್ನು ನಗಿಸ್ತಿರುತ್ತೆ, ಬಟ್ ನೀನು ನನ್ನ ಬಿಟ್ಟೋಗಿದ್ಯಾ ಅನ್ನುವ ನೋವು ಮಾತ್ರ ಯಾವತ್ತೂ ಮಾಸೋದಿಲ್ಲ, ನನ್ನ ಹೃದಯದಲ್ಲಿ ನೀನು ಹಚ್ಚಿರುವಂತಹ ನಗುವಿನ ಬೆಳಕು ಯಾವತ್ತೂ ಸಹ ಆರೋಗೋದಿಲ್ಲ, ಯಾಕೆ ಅಂತಂದರೆ ಆ ಹೃದಯದಲ್ಲಿ ನೀನು ಎಂದಿಗೂ ಇರ್ತೀಯ ಆ್ಯಂಡ್ ನೀನು ಒಬ್ಬಳೇ ಇರ್ತೀಯ ಅಂತ ವಿಜಯ್ ರಾಘವೇಂದ್ರ ಅವರು ಹೇಳಿದ್ದಾರೆ. ಆ್ಯಂಡ್ ಈ ಪೋಸ್ಟನ್ನು ನೋಡ್ತಿದ್ರೆ ಗೊತ್ತಾಗ್ತಿದೆ ವಿಜಯ್ ರಾಘವೇಂದ್ರ ಅವರು ಅವ್ರ ಹೆಂಡತಿನ ಎಷ್ಟು ಇಷ್ಟಪಡ್ತಾರೆ ಆ್ಯಂಡ್ ಅದರಿಂದ ಅವ್ರಿಗೆ ಆಚೆ ಬರೋದಕ್ಕೂ ಇಷ್ಟ ಇಲ್ಲ. ಹೀಗಿರಬೇಕಾದ್ರೆ ಇಬ್ಬರು ಒಟ್ಟಿಗೆ ನಿಂತ್ಕೊಂಡ್ರು ಅಂತ ಅಂದಿದ ತಕ್ಷಣ ಇಬ್ಬರು ಮದುವೆ ಆಗಿ ಅಂತೆಲ್ಲ ಹೇಳಿ ಸಾಕಷ್ಟು ಗಾಸಿಪ್ಸ್ಗಳು ಸೃಷ್ಟಿಯಾಗಿದೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಜನ ಅವ್ರನ್ನ ಮದುವೆ ಕೂಡ ಮಾಡಿ ಮುಗಿಸ್ಬಿಟ್ಟಿದ್ದಾರೋ ಅಷ್ಟರ ಮಟ್ಟಕ್ಕೆ ಇವರಿಬ್ಬರ ವಿಚಾರ ವೈರಲ್ ಆಗಿದೆ. ಆ್ಯಂಡ್ ಈ ಕಡೆ ಮೇಘನಾ ರಾಜ್ ಅವರು ಕೂಡ ಚಿರುನ ಮರ್ತು ಬಿಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಫ್ಯಾಮಿಲಿ ಈವೆಂಟ್ಸ್ ಏನೇ ನಡೆದ್ರೂ ಫ್ಯಾಮಿಲಿ ಮೆಂಬರ್ಸ್ನ ಪ್ರೆಸೆನ್ಸ್ ಎಷ್ಟು ಮುಖ್ಯನೋ ಅದೇ ರೀತಿ ಚಿರು ಪ್ರೆಸೆನ್ಸ್ ಕೂಡ ತುಂಬಾ ಮುಖ್ಯ ಅಂತ ಹೇಳಿ ಚಿರು ಪ್ರೆಸೆನ್ಸ್ ಇರೋ ಹಾಗೆ ಅವರು ಮಾಡ್ತಾರೆ. ಚಿರುದು ಕಟೌಟ್ ನಿಲ್ಸೋದಾಗಿರ್ಬೋದು ಅಥವಾ ಚಿರು ಅವ್ರದ್ದು ಫೋಟೋಸ್ ಹಾಕೋದಾಗಿರ್ಬೋದು, ಈ ರೀತಿ ಚಿರು ಪ್ರೆಸೆನ್ಸ್ ಹೇಗಾದರೂ ಮಾಡಿ ಅಲ್ಲಿ ಕ್ರಿಯೇಟ್ ಮಾಡಿರ್ತಾರೆ ಮೇಘನಾ ರಾಜ್ ಅವರು. ಸೊ ಇಷ್ಟೆಲ್ಲ ಎಫರ್ಟ್ಸ್ಗಳನ್ನ ಇವರ ಲೈಫ್ ಪಾರ್ಟ್ನರ್ಸ್ಗೋಸ್ಕರ ಆಗ್ತಿದ್ದಾರೆ. ಆ್ಯಂಡ್ ಇವರ ಲೈಫ್ ಪಾರ್ಟ್ನರ್ಸ್ ಇವ್ರ ಜೊತೆ ಇಲ್ದಿದ್ರೂ ಸಹ ಅವರಿನ್ನೂ ನಮ್ಮ ಜೊತೆನೇ ಇದ್ದಾರೆ ಅನ್ನೋ ರೀತಿ ಬದುಕ್ತಿದ್ದಾರೆ. ಅವ್ರು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಲ್ಲ, ಯಾವತ್ತೂ ನಮ್ಮ ಪಕ್ಕದಲ್ಲೇ ಇರ್ತಾರೆ ಅನ್ನೋ ರೀತಿ ಇಬ್ಬರು ಜೀವನವನ್ನು ನಡೆಸ್ತಿದ್ದಾರೆ. ಆ್ಯಂಡ್ ಮುಂದೆ ಈ ಒಂದು ಲೈಫ್ನ ಇದೇ ರೀತಿ ಲೀಡ್ ಮಾಡಬೇಕು ಅಂತ ಸಹ ಇವರು ಡಿಸೈಡ್ ಮಾಡಿದ್ದಾರೆ. ಹೀಗಿರಬೇಕಾದ್ರೆ ಮೇಘನಾ ರಾಜ್ ಅವರಾಗಿರ್ಬೋದು ಅಥವಾ ವಿಜಯ್ ರಾಘವೇಂದ್ರ ಅವರಾಗಿರ್ಬೋದು ಬೇರೊಂದು ಮದುವೆ ಆಗೋದಕ್ಕೆ ಯೋಚನೆ ಸಹ ಮಾಡಿರೋದಿಲ್ಲ. ಬಟ್ ಇಬ್ಬರು ಪಕ್ಕ ನಿಂತ್ಕೊಂಡ್ರು ಅಂದಿದ ತಕ್ಷಣ ಮದುವೆನೇ ಆಗೋಯ್ತು ಅನ್ನೋ ರೀತಿ ಯೋಚನೆ ಮಾಡೋದು ಮಾತಾಡೋದು ತುಂಬಾ ತಪ್ಪಾಗುತ್ತೆ. ಸೊ ಇಬ್ಬರು ಕೂಡ ಮದುವೆ ಆಗ್ತಿಲ್ಲ ಆ್ಯಂಡ್ ಮದುವೆ ಆಗೋದು ಇಲ್ಲ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆಲ್ರಿಗೂ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.